ಜೆಡಿಎಸ್ ಲೋಗೋ ಚೇಂಜ್ ಆಗುತ್ತಾ? ಹೊಸ ವರ್ಷಕ್ಕೆ ಜೆಡಿಎಸ್ನಲ್ಲಿ ಹೊಸ ಲೋಗೋನ ಪಕ್ಷದ ಚಿಹ್ನೆಯಲ್ಲಿ ಬದಲಾವಣೆ ತರುವುದಕ್ಕೆ ದಳಪತಿಗಳು ನಿರ್ಧಾರ ತೆಗೆದುಕೊಂಡಿದ್ದಾರೆ. ತೆನೆ ಹೊತ್ತ ಮಹಿಳೆ ಚಿಹ್ನೆ ಜೊತೆಗೆ ಚಕ್ರದ ಗುರುತು ಸೇರಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೊಸ ವರ್ಷಕ್ಕೆ ಜೆಡಿಎಸ್ನಲ್ಲಿ ಹೊಸ ಲೋಗೋ, ಪಕ್ಷದ ಚಿಹ್ನೆಯಲ್ಲಿ ಬದಲಾವಣೆ ತರುವುದಕ್ಕೆ ದಳಪತಿಗಳು ನಿರ್ಧಾರ ಮಾಡಿದ್ದಾರೆ. ತೆನೆ ಹೊತ್ತ ಮಹಿಳೆ ಚಿಹ್ನೆ ಜೊತೆಗೆ ಚಕ್ರದ ಗುರುತು ಸೇರಿಸುವುದಕ್ಕೆ ಪ್ಲಾನ್ ಮಾಡಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ದೇವೇಗೌಡರ ಸಲಹೆಯಂತೆ ಚರ್ಚೆಯಾಗಿರೋದು. ಚಿಹ್ನೆ ಬದಲಾವಣೆಗೆ ಚುನಾವಣಾ ಆಯೋಗಕ್ಕೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಆಯೋಗದಿಂದ ಅನುಮತಿ ಸಿಗ್ತಾ ಇದ್ದಂತೆ ಜೆಡಿಎಸ್ ಹೊಸ ಚಿಹ್ನೆ ಲಾಂಚ್. ಚಿಹ್ನೆಗೆ ಬದಲಾವಣೆ ಹಿಂದೆ ಒಂದಿಷ್ಟು ಭಾವನಾತ್ಮಕ ಲೆಕ್ಕಾಚಾರ ಇದೆ. ತೆನೆ ಹೊತ್ತ ಮಹಿಳೆ ಚಿಹ್ನೆಯ ಹಿಂದೆ ಚಕ್ರ ಸೇರಿಸಿದ್ರೆ ಚಲಿಸುವಂತೆ ಕಾಣುತ್ತೆ. ಇದು ಪಕ್ಷಕ್ಕೆ ಸಕಾರಾತ್ಮಕವಾದ ಶಕ್ತಿಯನ್ನ ಕೊಡುತ್ತದೆ ಅಂತ ಯೋಚನೆಯನ್ನ ಮಾಡಲಾಗಿದೆ. ಒಳ್ಳೆ ಯೋಚನೆನೇ. ಜೊತೆಗೆ ಈಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ, ರಾಜ್ಯದಲ್ಲಿ ಜೆಡಿಎಸ್ ಮೂರನೇ ಪಾರ್ಟಿ, ಕಡಿಮೆ ಸೀಟುಗಳನ್ನ ಗೆದ್ದಿದೆ. ಜೆಡಿಎಸ್ ಎಲ್ಲೋ ಒಂದ್ ಕಡೆ ಕಳೆದು ಹೋಗ್ತಾ ಇದೆ ಅನ್ನೋ ತರ ಪರಿಸ್ಥಿತಿ ಇದೆ. ಈ ಸಂದರ್ಭದಲ್ಲಿ ಪಕ್ಷಕ್ಕೆ ಚುರುಕಾಗಿ ಏನಾದರೂ ಮಾಡಬೇಕು. ಒಂದು ಕಡೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಜೆಡಿಎಸ್ ಅನ್ನ ತಳಮಟ್ಟದಿಂದ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಏನಾದರೂ ಹೊಸದಾಗಿ ಟ್ರೈ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಈಗ ಲೋಗೋ ಚೇಂಜ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ನೋಡಿ, ತೆನೆ ಹೊತ್ತ ಮಹಿಳೆಯ ಚಿಹ್ನೆಯ ಜೊತೆಗೆ ಚಕ್ರದ ಗುರುತು ಸೇರಿಸೋದಕ್ಕೆ ಪ್ಲಾನ್ ಮಾಡಿರೋದು. ನಿಮಗೆ ನಾವು ಮತ್ತೊಂದು ಕಡೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ. ಜೆಡಿಎಸ್ ಲೋಗೋ ಚೇಂಜ್ ಆದರೆ ಹೇಗಿರುತ್ತೆ ಅಂತ ಹೇಳಿ. ಏನು ತೆನೆ ಹೊತ್ತ ಮಹಿಳೆಯ ಫೋಟೋ ಇದೆಯಲ್ಲ, ಅದರ ಹಿಂದೆ ಈ ಚಕ್ರ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಇನ್ನು ಫುಲ್ ಔಟ್ಪುಟ್ ಯಾವ ರೀತಿಯಾಗಿ ಯಾವಾಗ ಬರುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ.